ನೇಮ್ ಕೂಡ ಮಕ್ಕಳಲ್ಲಿ ಒಂದು ರೀತಿ ಕೀಳಿರಿಮೆನ ಕ್ರಿಯೇಟ್ ಮಾಡಬಾರ್ದು. ನೇಮಲ್ಲಿ ಏನೂ ಇಲ್ಲ, ಬಟ್ ಸ್ಟಿಲ್ ನೇಮಲ್ಲಿ ಏನೂ ಇಲ್ಲ ಅನ್ನೋದಾದರೆ ನಾನು ನನ್ನ ಪೂರ್ತಿ ಹೆಸರನ್ನೇ ಬಳಸ್ಕೋಬೇಕು. ನನ್ನ ಪೂರ್ತಿ ಹೆಸರನ್ನ ನಾನು ಬಳಸ್ಕೋತಾ ಇಲ್ಲ, ಅಥವಾ ನನ್ನ ಪೂರ್ತಿ ಹೆಸರನ್ನ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಿನ್ನ ಹೆಸರೇನು ಅಂದ ತಕ್ಷಣ ನಾನು ಅಡ್ಡ ಹೆಸರೇ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಸಬ್ಕಾನ್ಷಿಯಸಲ್ಲಿ ನನ್ನ ಹೆಸರು ಬಗ್ಗೆ ನನಗೆ ಕಂಪ್ಲೀಟ್ ಅಕ್ಸೆಪ್ಟೆನ್ಸ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇದೇ ಬುಕ್ಕಲ್ಲಿರುವಂತಹ ಇನ್ನೊಂದು ಕಾನ್ಸೆಪ್ಟ್ನ ನಾನು ಓದ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ನಾವೇನು ಮಾಡ್ಬೋದು ಅಂತ. ಓಕೆ, ಈ ಕಾನ್ಸೆಪ್ಟ್ ಏನಂದರೆ, ಎಷ್ಟು ಜನಕ್ಕೆ ನಿಮ್ಮ ಹೆಸರುಗಳ ನಿಮಗಿಟ್ಟಿರೋ ಹೆಸರುಗಳು ಖುಷಿ ಇದೆ? ಎಷ್ಟು ಜನಕ್ಕೆ ನಿಮಗೆ ನಿಮ್ಮ ಪೇರೆಂಟ್ಸ್ ಇಟ್ಟಿರೋ ಹೆಸರು ಖುಷಿ ಇದೆ? ಒಂದು. ಎರಡನೇದು, ಎಷ್ಟು ಜನ ನಿಮ್ಮ ಹೆಸರುಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀರಾ? ಎಷ್ಟು ಜನ ನಿಮ್ಮ ಹೆಸರುಗಳನ್ನು ಬೇರೆ ಥರ ಹೇಳ್ತೀರಾ? ಅಂದರೆ ನಿಮ್ಮ ಹೆಸರು ಬೇರೆ ಇರುತ್ತೆ, ನೀವು ಬೇರೆ ಹೇಳ್ತೀರಾ. ಓಕೆ, ಅಬ್ಸರ್ವ್ ಮಾಡಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೇಮ್ ಕೂಡ ಮಕ್ಕಳಲ್ಲಿ ಒಂದು ರೀತಿ ಕೀಳಿರಿಮೆನ ಕ್ರಿಯೇಟ್ ಮಾಡಬಾರ್ದು. ನೇಮಲ್ಲಿ ಏನೂ ಇಲ್ಲ, ಬಟ್ ಸ್ಟಿಲ್ ನೇಮಲ್ಲಿ ಏನೂ ಇಲ್ಲ ಅನ್ನೋದಾದರೆ ನಾನು ನನ್ನ ಪೂರ್ತಿ ಹೆಸರನ್ನೇ ಬಳಸ್ಕೋಬೇಕು. ನನ್ನ ಪೂರ್ತಿ ಹೆಸರನ್ನ ನಾನು ಬಳಸ್ಕೋತಾ ಇಲ್ಲ, ಅಥವಾ ನನ್ನ ಪೂರ್ತಿ ಹೆಸರನ್ನ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಿನ್ನ ಹೆಸರೇನು ಅಂದ ತಕ್ಷಣ ನಾನು ಅಡ್ಡ ಹೆಸರೇ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಸಬ್ಕಾನ್ಷಿಯಸಲ್ಲಿ ನನ್ನ ಹೆಸರು ಬಗ್ಗೆ ನನಗೆ ಕಂಪ್ಲೀಟ್ ಅಕ್ಸೆಪ್ಟೆನ್ಸ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಹುಡುಗನ ಒಂದು ಕೇಸ್ ಸ್ಟಡಿನ ಇಲ್ಲಿ ಹೇಳಿದ್ದಾರೆ. ನಿನ್ನ ಹೆಸರೇನು ಅಂದರೆ ಅವನು ಸನತ್ ಕುಮಾರ್ ಅಂತ ಅವನೇ ಹೆಸರಿಟ್ಕೊಂಡಂತೆ. ಯಾರು ಕೇಳಿದ್ರು ಅವನ ಹೆಸರು ಸನತ್ ಕುಮಾರ್ ಅಂತಿದ್ದಂತೆ. ಸೊ ಅವನು ಹೀಗೆ ಅವನ ಹೆಸರು ಚೇಂಜ್ ಮಾಡಿಕೊಂಡು ಒಂದು ದಿನ ತುಂಬ ಅಗ್ರೆಸಿವ್ ಆಗೋದು, ಎಲ್ಲರ ಜೊತೆ ಕಿರ್ಚಾಡೋದು, ಕೂಗಾಡೋದು ಮಾಡ್ತಿದ್ದಂತೆ. ಅವನ ನಿಜವಾದ ಹೆಸರು ಕರೆದಾಗ ಅವನ ನಿಜವಾದ ಹೆಸರೇನು ಅಂದರೆ ವೆಂಕಟಪ್ಪ ಅಂತ ಅವನ ಹೆಸರು. ಜಸ್ಟ್ ಥಿಂಕ್ ಮಾಡಿ, ಈಗ ನಾವು ಇದನ್ನು ರೇಗಿಸಿದ್ದೀವಿ ಅವಾಗೆಲ್ಲ ಗೊತ್ತಾಗದೆ. ಈಗ ಕಾಲೇಜಲ್ಲಿ ಮಲ್ಲಣ್ಣ ಅಂತ ಇದ್ದರೆ, ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲಲ್ಲಿ ಈಗ ಮಲ್ಲಣ್ಣ ಅಂತನೋ ಅಥವಾ ದೇವಿರಮ್ಮ ಅಂತನೋ, ಆಮೇಲೆ ಏನೇನೋ ಹೆಸರುಗಳು ಬರುತ್ತೆ ಅಲ್ವಾ. ನಾರ್ಮಲಿ ದೇವರ ಹೆಸರುಗಳು ಇಟ್ಬಿಟ್ಟಿರ್ತಾರೆ, ಕರಿಬಸವಯ್ಯ ಅಂತನೋ, ಎಲ್ಲ ಫೇಮಸ್ ಹೆಸರುಗಳು ಗೊತ್ತಿದೆ. ಈ ಥರ ಸ್ಕೂಲ್ಗಳಲ್ಲಿ ಇವತ್ತಿನ ಜನ್ರೇಷನ್ಗೆ ಮಕ್ಕಳುಗಳಿಗೇನಾದರೂ ಈ ಥರ ಹೆಸರಿಟ್ಟರೆ ಅವರಿಗೆ ಕಷ್ಟ ಆಗುತ್ತೆ. ಯಾಕೆ ಗೊತ್ತಾ? ಅವಾಗಿನ ಕಾಲದಲ್ಲೆಲ್ಲ ನಾವೇನು ತಲೆ ಕೆಡ್ಸ್ಕೊತಿದ್ವಾ ಅಂತ ನಿಮಗೆ ಅನಿಸಿದ್ರೆ, ಅವಾಗಿನ ಕಾಲದಲ್ಲಿ ಎಲ್ಲರ ಹೆಸರು 90% ಹೀಗೆ ಇರ್ತಾಯಿತ್ತು, ಇನ್ನು 10% ಮಾತ್ರ ಡಿಫ್ರೆಂಟಾಗಿರ್ತಾಯಿತ್ತು, ಚಿಕ್ಕದಾಗಿ. ರಾಧಾ, ಕೃಷ್ಣ, ಈ ಥರ ಎಲ್ಲ ಚಿಕ್ಕದು, ಏನು ವಿನುತಾ, ಲಕ್ಷ್ಮಿ, ಈ ಥರ ಹೆಸರಿಡ್ತಾಯಿದ್ರು ಅವಾಗೆಲ್ಲ. ಆದರೆ ಏನಾಗ್ತಾಯಿತ್ತು, ನೀವು ಅಬ್ಸರ್ವ್ ಮಾಡಿ, ಆವಾಗಿನ ಕಾಲದಲ್ಲಿ ಹುಡುಗಿರ ಹೆಸರು ನಾರ್ಮಲಿ ಸರಸ್ವತಿ, ಉಷಾ, ಲಕ್ಷ್ಮಿ, ಈ 90s ಕಿಡ್ಡೆಲ್ಲ ಈ ಥರ ಹೆಸರುಗಳಿರುತ್ತೆ ಆಯಿತಾ. ಭಾರತಿ, ಆರತಿ ಅಂತ ಫಿಲಿಮ್ ನೋಡಿ, ಜಯಂತಿ, ಹಿಂಗಿಟ್ಟಿರ್ತಾರೆ. ಬಟ್ ಆಫ್ಟರ್ ಅದ್ರ ಮೇಲೆ ಬರೋವಂಥ ನೆಕ್ಸ್ಟ್ ಬಂದಾಗ ಸ್ವಲ್ಪ ತನು, ಈ ಥರ ಶುರುವಾಗುತ್ತೆ. ಓಕೆ, ಆವಾಗಿನ ಕಾಲದಲ್ಲಿ ಆ ಹೆಸರುಗಳು ಹೇಗಿತ್ತು ಎಲ್ರಿಗೂ ಅದು ಕಾಮನ್ ಆಗಿತ್ತು. ಕರಿಬೇಕಾದ್ರೆ ವೆಂಕಟಪ್ಪ, ಆಮೇಲೆ ಏನು ಕರಿಬಸವಯ್ಯ ಅಂದಾಗ ಅವ್ರು ನಾರ್ಮಲಿ ಬಸವರಾಜು ಹಿಂಗೆಲ್ಲ ಅಂದಾಗ ಅವರು ಹ್ಞೂ ಅಂತ ಇದ್ದಾರೆ, ಯಾಕಂದರೆ ನಾರ್ಮಲ್ ಇತ್ತು. ಬಟ್ ಇವತ್ತು ಹಾಗಿಲ್ಲ. ಇವತ್ತು ಎಲ್ಲ ಮಕ್ಕಳ ಹೆಸರುಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಥರ ಡಿಫ್ರೆಂಟಾಗಿದ್ದಾಗ ನಿಮ್ಮ ಮಗುವಿನ ಹೆಸರು ಮಾತ್ರ ಕೇಳೋಕ್ಕೆ ಬೇರೆ ಥರ ಇದ್ದಾಗ ಮಗುವಿಗೆ ಒಂದು ರೀತಿ ತನ್ನ ಹೆಸರನ್ನು ಹೇಳೋಕ್ಕೂ ಕೂಡ ಅದು ಕಿರಿಕಿರಿ ಮಾಡ್ಕೊಳ್ಳುತ್ತೆ. ತನ್ನ ಹೆಸರು ಯಾರಾದರೂ ಕರೆದಾಗ ಬೇಜಾರು ಮಾಡ್ಕೊಳ್ಳುತ್ತೆ. ತನ್ನ ಹೆಸರನ್ನ ಧೈರ್ಯವಾಗಿ ಹೇಳೋಕ್ಕೆ ಹಿಂಜರಿಯುತ್ತೆ. ಹೆಸರಲ್ಲಿ ಏನಿದೆ ಅದು ನಮ್ಮ ಮನೆ ದೇವರ ಹೆಸರು, ನೀವು ಕರೀರಿ ಅಂತ ಮನೆಯವರು ಪ್ರೆಷರ್ ಹಾಕೋದ್ರ ಬದಲು ದಯವಿಟ್ಟು ಆ ಮಕ್ಕಳಿಗೆ ಈಗಲೂ ಕೂಡ ನೀವು ಹೆಸರನ್ನ ಚೇಂಜ್ ಮಾಡಿಸ್ಬಹುದು. ಓಕೆ,
ಅದನ್ನು ಡಾಕ್ಟರ್ ಇವ್ರಿಗೆ ಸಜೆಸ್ಟ್ ಮಾಡ್ತಾರಂತೆ. ಸೊ ವೆಂಕಟಪ್ಪಂಗೆ ಆ ಥರ ಕರೆದು ಇರಿಟೇಟ್ ಆಗ್ತಿತ್ತಂತೆ. ಅದಕ್ಕೆ ಅವನು ಸನತ್ ಕುಮಾರ್ ಅಂತ ಇಟ್ಕೊಂಡ್ಬಿಟ್ಟಿದ್ದಂತೆ. ಫ್ಯಾಕ್ಟ್ ಏನು ಗೊತ್ತಾ, ನನ್ನ ಅಣ್ಣನ ಮಗನಿಗೆ ಅವನಿಗೇನೆ ಹೆಸರನ್ನ ಕೊಟ್ಟು, ಅವನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಾದ್ರೆ ಅವನಿಗೆ ಪ್ರೀ ನರ್ಸರಿ LKG UKG ಅವನ ಹೆಸರು ಕರಿತಾ ಇದ್ವಿ. ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದಾಗ ನನ್ನ ಮಗನಿಗೆ ಹೆಸರಿಡೋ ಟೈಮಲ್ಲಿ ಹೆಸರುಗಳನ್ನೆಲ್ಲ ತೊಗೊಂಡ್ವಿ ನಾವು. ಆವಾಗ ಅವನ್ನ ಕೇಳಿದ್ವಿ, ನನ್ನ ಹೆಸರು ನಂಗೆ ಅಷ್ಟಿಲ್ಲ, ನಾನು ಬೇರೆ ಹೆಸರು ಇಟ್ಕೊಬೇಕು, ನನಗೂ ಈ ಥರ ಬ್ರಿಡ್ಜ್ ನೇಮ್ ಎಲ್ಲ ಬೇಕು ಅಂತ ಅವ್ನು ಕೇಳ್ದ. ಸರಿ, ಇಷ್ಟು ಹೆಸರಲ್ಲಿ ನಿನ್ಗೆ ಯಾವ ಹೆಸರು ಇಷ್ಟ ಅಂತ ಕೇಳಿದ್ವಿ ನಮ್ಮ ಅಣ್ಣನ ಮಗನಿಗೆ. ಅವ್ನು ಸೆಲೆಕ್ಟ್ ಮಾಡ್ದ, ಯೋಚನೆ ಮಾಡು ಕಂದ ಅಂತ. ಇದು ಅಂತ ಸೆಲೆಕ್ಟ್ ಮಾಡ್ದ. ಆ ಹೆಸರನ್ನ ಅವನಿಗಿಟ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಮಕ್ಕಳನ್ನ ಕೇಳಿ ಮಕ್ಳ ಹೆಸರಿಡೋದು. ಯಾಕೆ ಬೇಕು, ಮಕ್ಕಳು ಇಷ್ಟಪಟ್ಟಿದ್ದನ್ನು ಇಟ್ಕೊಳ್ಳಿ ಅಂತ. ಸೊ ಇದನ್ನು ನಾವು ಖಂಡಿತ ನಮ್ಮ ಮನೇಲಿ ಫಾಲೋ ಮಾಡಿದ್ವಿ. ಯಾಕೆ ಅಂದರೆ ನಾವು ಏನೇ ಹೆಸರಿಟ್ಟಿರ್ಬೋದು, ಮಕ್ಕಳಿಗೆ ಇನ್ನೇನೋ ಒಂದು ಯೂನಿಕ್ ಬೇಕು ಅನಿಸ್ಬೋದು. ಆ ಟೈಮಲ್ಲಿ ಅವ್ರ ಹೆಸರು ಅವರೇ ಇಷ್ಟಪಟ್ಟು ಇಟ್ಕೊಳ್ಳೋ ಹಾಗೂ ಆಗಬಹುದು. ಹಾಗಾಗಿ ನೀವು ನಿಮ್ಮ ಮಕ್ಕಳುಗಳಲ್ಲಿ ಹೆಸರಿಡಬೇಕಾದ್ರೆ ಯಾರೂ ಸಜೆಸ್ಟ್ ಮಾಡಿದ್ರು ಅಂತ ತುಂಬ ವಿಭಿನ್ನವಾಗಿರೋ ಹೆಸರಿಡೋದು, ಅವ್ರಿಗೆ ಹಿಂಸೆ ಆಗೋ ಥರ ಹೆಸರಿಡೋದು ಮಾಡಬೇಡಿ. ಆಮೇಲೆ ಯಾರಾದರೂ ನಿಮ್ಮ ಮಕ್ಕಳ ಹೆಸರು ಬಗ್ಗೆ ಟಾಂಟ್ ಕೊಡೋಕ್ಕೆ ಬಂದರೆ, ಇಲ್ಲ ಅವ್ನಿಗದು ಇಷ್ಟ ಆಗಿದೆ, ಅವನ್ನ ಕೇಳೇ ನಾವು ಇಟ್ಟಿದ್ದೀವಿ, ಸೊ ದಟ್ಸ್ ಓಕೆ ಅಂತಲೇ ಹೇಳಿ. ಮಕ್ಕಳಿಗೆ ಅವರ ಹೆಸರಿನ ಮೇಲೆ ಒಂದು ಲವ್ ಕ್ರಿಯೇಟ್ ಮಾಡಿ ನಿನ್ನ ಹೆಸರು ಬಗ್ಗೆ ಅಂತ. ಸೊ ಯಾರಿಗೋ ಏನೋ ಆಗಿದೆ ಅಂತ ಹೇಳಿ ಅವ್ರು ಚೆನ್ನಾಗಿ ಬೆಳೆದಿದ್ರು ಅದಕ್ಕೆ ಇವನಿಗೂ ಹೆಸರಿಟ್ಬಿಡೋಣ. ಅವರು ಏನೋ ಆರ್ಮಿಯಲ್ಲಿದ್ದರು, ನನ್ನ ಮಗನೂ ಆರ್ಮಿಗೆ ಹೋಗಲಿ, ಈ ಹೆಸರಿಟ್ಬಿಡೋಣ. ನಮ್ಮ ಮನೆ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ವಿ ಅದಕ್ಕೆ ಇಟ್ಬಿಡೋಣ. ಅಲ್ಲ, ನೀವು ಇಡೀ ದೇವರ ಹೆಸರಿಟ್ಬಿಟ್ಟು ಕೊಡಿ, ಬಟ್ ಮಗುವಿಗೆ ಅಟ್ಲೀಸ್ಟ್ ಅವರ ಬದುಕಿಗೆ ಆ ಹೆಸರು ಅಡ್ಡಿ ಆಗದೆ ಇರೋ ಥರ ನೋಡ್ಕೊಳ್ಳಿ. ಓಕೆ, ಯಾಕೆ ಇವತ್ತು ಎಷ್ಟೋ ಜನ ಸೆಲೆಬ್ರಿಟೀಸ್ಗಳು ಬಂದ ಮೇಲೆ ಹೆಸರುಗಳನ್ನ ಚೇಂಜ್ ಮಾಡ್ಕೊಳ್ತಾರೆ. ಏನಿದ್ರೂ ಕೂಡ ಒಂದು ಡಿಫ್ರೆಂಟ್ ಹೆಸರು ಮಾಡ್ಕೊಳ್ತಾರೆ ಅಲ್ವಾ. ಹೆಸರಲ್ಲಿ ಏನಿದೆ ಅಂತ ನೀವು ಹೇಳ್ಬೋದು, ಬಟ್ ಹೆಸರು ಕೂಡ ಕೆಲವರಿಗೆ ಇದು ಪ್ರಾಬ್ಲಮ್ ಅನಿಸಿದಾಗ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಚೇಂಜ್ ಮಾಡ್ತಾರೆ. ಇದಕ್ಕೆ ಕಾನೂನೇ ಬಂದಿದೆ, ಹೆಸರು ಹೊಸದಾಗಿ ಚೇಂಜ್ ಮಾಡ್ಕೊಳ್ಳೋ ಅಂಥ ಕಾನೂನೇ ಇದೆ. ಓಕೆ, ಇದು ಕೂಡ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಬ್ಸರ್ವ್ ಮಾಡಿ. ಅದೇ ಥರ ನಿಮ್ಮ ಮಕ್ಕಳುಗಳಲ್ಲೂ ಕೂಡ ಆಲ್ರೆಡಿ ಇಟ್ಬಿಟ್ಟಿದ್ದೀರ, ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಚೇಂಜ್ ಮಾಡಿ. ಆ್ಯಂಡ್ ಇನ್ನೂ ಒಂದು ಏನು ಹೇಳ್ತಾರೆ, ನೀವು ಅವ್ರನ್ನ ಕರೆಯೋದನ್ನು ಕೂಡ ರೇಗಿಸೋದು, ನಿನ್ನ ಹೆಸರು ಇದಿಟ್ಟಿದ್ವಿ ಅಂತ ಅನ್ಬೇಡಿ. ಈವನ್ ನಮ್ಮ ಕೋ-ಫೌಂಡರ್ ಸಂದೇಶ್ ಹೆಸರು ಕೂಡ ಬೇರೆಯೇ ಇದ್ದಿತ್ತು. ಅವನಿವತ್ತು ಹೇಳ್ತಿದ್ದ, ಆ ಹೆಸರಿಟ್ಟಿದ್ರೆ ನಂಗೆ ಈಗಲೂ ನಗು ಬರುತ್ತೆ ಅಕ್ಕ ಅಂತ ಹೇಳಿ ಅವನ ಹೆಸರು ಆ ಥರ ಇಟ್ಟಿದ್ದೀವಿ. ಸಂದೇಶ್ ಅಂತ ಆಮೇಲೆ ಮಾಡ್ಕೊಂಡಿರೋದು ಅಲ್ವಾ. ಅಂದರೆ ಪೇರೆಂಟ್ಸ್ ಇಟ್ಟಿದ್ದು, ಬಟ್ ಫಸ್ಟ್ ಹೆಸರು ಬೇರೆ ಇದೆ ಅವನಿಗೆ. ಸೊ ಯಾಕೆ ಇದನ್ನು ಹೇಳ್ತೀನಿ, ನನ್ನ ಅಣ್ಣಂದು ಅಷ್ಟೇ, ಅವನ ಹೆಸರು ಅದನ್ನು ಹೇಳಿದ್ರೆ ಅಪ್ಪ ಈಗೇನಾರು ಅದನ್ನ ಇಟ್ಟರೆ ಅಂತ ನಮ್ಮ ಅಣ್ಣನೇ ಹೇಳ್ತಾನೆ. ಸೊ ಹೆಸರಿಗೂ ಕೂಡ ಕನೆಕ್ಷನ್ ಇರುತ್ತೆ, ಅವ್ರಿಗೆ ಆ ಲವ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಹೆಸರು ಕೂಡ ಒಂದು ರೀತಿ ರೋಗ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತಂದರೆ ವ್ಯಕ್ತಿಗಳ ಒಂದು ರೆಸ್ಪೆಕ್ಟ್ ಕ್ರಿಯೇಟ್ ನಾವು ಮಾಡಿಕೊಡ್ಬೇಕಾಗತ್ತೆ. ಅಟ್ಲೀಸ್ಟ್ ನಮ್ಮ ಮುಂದೆ ಆದರೂ ಕೂಡ ನಾವಿನ್ನು ಮುಂದೆ ಒಳ್ಳೊಳ್ಳೆ ಹೆಸರನ್ನ ಇಡೋಣ. ಒಂದು ಒಳ್ಳೆ ಹೆಸರು, ಕನೆಕ್ಟ್ ಆಗುವಂಥ ಹೆಸರುಗಳನ್ನು ಚೆನ್ನಾಗಿ ಇಡೋಣ. ಹೆಸರು ಬಗ್ಗೆ ಕೂಡ ಗೌರವ ಕ್ರಿಯೇಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.